ಈ ಕ್ಷಣದ 25 ಸುದ್ದಿಗಳನ್ನು ನೋಡೋಣ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಅತಿದೊಡ್ಡ ಬೇಟೆಯನ್ನಾಡಿದ್ದಾರೆ. ಮೊನ್ನೆ ರಾತ್ರಿಯೇ ನಾಗೇಂದ್ರ ಅವರನ್ನ ಬಂಧಿಸಿರುವ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಯಲಹಂಕದ ಬಳಿ ಇರುವ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಜಡ್ಜ್ ಜುಲೈ 18ರವರೆಗೆ ನಾಗೇಂದ್ರ ಅವರನ್ನ ಇಡಿ ವಶಕ್ಕೆ ನೀಡಿದ್ದು 187 ಕೋಟಿ ರೂಪಾಯಿ ಸಂಬಂಧಪಟ್ಟ ಅಸಲಿ ತನಿಖೆ ಶುರುವಾಗಿದೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರ ಅವರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಹಗರಣದಲ್ಲಿ ಸಿಕ್ಕಿರುವ ಮಹತ್ವದ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನೇ ಕೇಳುತ್ತಿದ್ದಾರೆ. ಆದರೆ ಯಾವುದಕ್ಕೂ ಉತ್ತರ ಕೊಡದ ಬಿ ನಾಗೇಂದ್ರ ಹಗರಣಕ್ಕೂ ನನಗೂ ಸಂಬಂಧವಿಲ್ಲ ಅಂತಿದ್ದಾರೆ. ಜಾರಿ ನಿರ್ದೇಶನಾಲಯದ ವಶದಲ್ಲಿರುವ ಬಂಧಿತ ಮಾಜಿ ಸಚಿವ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಶಾಂತಿನಗರದ ಇಡಿ ಕಚೇರಿಗೆ ಬಂದ ಬೌರಿಂಗ್ ಆಸ್ಪತ್ರೆಯ 4 ವೈದ್ಯರು ಆರೋಗ್ಯ ತಪಾಸಣೆ ಮಾಡಿದ್ರು. 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ನಡೆಸುವಂತೆ ನ್ಯಾಯಾಲಯ ಸೂಚಿಸಿತ್ತು. ಹೀಗಾಗಿ ವೈದ್ಯರನ್ನ ಕರೆಸಿ ಮಾಜಿ ಸಚಿವ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಬಿ ನಾಗೇಂದ್ರ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದು, ದಾಳಿ ವೇಳೆ ವಶಪಡಿಸಿಕೊಂಡ ದಾಖಲೆಗಳನ್ನು ಮುಂದಿಟ್ಟು ಇಡಿ ಅಧಿಕಾರಿಗಳು ಪ್ರಶ್ನಿಸುತ್ತಿದ್ದಾರೆ. ಇದರ ಜೊತೆಗೆ ಆಪ್ತ ಹರೀಶ್, ಪಿಎ ದೇವೇಂದ್ರಪ್ಪ ಕೊಟ್ಟಿರುವ ಹೇಳಿಕೆಗಳನ್ನು ಮುಂದಿಟ್ಟು ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡುತ್ತಿದ್ದಾರೆ. 187 ಕೋಟಿ ರೂಪಾಯಿ ಪೈಕಿ 94 ಕೋಟಿ ಗುಳುಮಾಗಿರುವ ಆರೋಪವಿದೆ. ಬೇರೆ ಬೇರೆ ಕಂಪನಿಗಳ ಅಕೌಂಟ್ಗೆ 94 ಕೋಟಿ ರೂಪಾಯಿ ಪೈಕಿ 89 ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕೆಲ ಅಕೌಂಟ್ಗಳು ಈಗ ಬಂದ್ ಕೂಡ ಆಗಿವೆ ಎನ್ನಲಾಗ್ತಿದೆ. ಸದ್ಯ ಇಡಿಗೆ 34 ಕೋಟಿ ರೂಪಾಯಿ ಲೆಕ್ಕ ಸಿಕ್ಕಿದ್ದು, ಉಳಿದ 55 ಕೋಟಿ ರೂಪಾಯಿಗಾಗಿ ಶೋಧ ನಡೆಸಲಾಗ್ತಿದೆ. ನಾಗೇಂದ್ರ ಬಂಧನವಾಗ್ತಾ ಇದ್ದಂತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದ ಶಾಸಕ ಬಸನಗೌಡ ದದ್ದಲ್ ಖುದ್ದು ಎಸ್ಐಟಿ ಮುಂದೆ ಹಾಜರಾಗಿದ್ರು. ತನ್ನನ್ನು ಬಂಧಿಸುವಂತೆ ಅಧಿಕಾರಿಗಳ ಬಳಿ ದುಂಬಾಲು ಬಿದ್ದಿದ್ರು. ಆದರೆ ಎಸ್ಐಟಿ ದದ್ದಲ್ ಅವರನ್ನ ಬಂಧಿಸಿಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ತಮ್ಮನ್ನು ಬಂಧಿಸುವ ಸಾಧ್ಯತೆ ಇದೆ ಅಂತಿರುವ ಶಾಸಕ ದದ್ದಲ್ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಂಗಳೂರು, ರಾಯಚೂರು ಸೇರಿ ಹಲವೆಡೆ ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ. ದದ್ದಲ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಓಡಾಡಿಕೊಂಡಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರದ ತನಿಖಾ ಸಂಸ್ಥೆಗಳು ರಾಜಕೀಯ ಅಸ್ತ್ರಗಳಾಗಬಾರದು, ತನಿಖೆಗೆ ನಮ್ದೇನೂ ತಕರಾರಿಲ್ಲ ಅಂತ ಅಂದರು. ನಾಳೆಯಿಂದ ಜುಲೈ 26ರವರೆಗೆ 16ನೇ ವಿಧಾನಸಭೆಯ 4ನೇ ಅಧಿವೇಶನ ನಡೆಯಲಿದೆ. ಒಟ್ಟು 9 ದಿನಗಳ ಕಾಲ ನಡೆಯುವ ಅಧಿವೇಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರದಿಂದ ಸ್ವೀಕರಿಸಲಾಗುವ ವಿಧೇಯಕಗಳನ್ನು ಪರ್ಯಾಲೋಚನೆಗೆ ಒಳಪಡಿಸುವುದು ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳುವುದಾಗಿ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮುಂಗಾರು ಮಳೆ ರಾಜ್ಯದೆಲ್ಲೆಡೆ ಆವರಿಸಿದೆ. ಇನ್ನೇನಿದ್ರೂ ನಾಳೆಯಿಂದ ಮುಂಗಾರು ಅಧಿವೇಶನದಲ್ಲಿ ಜೋರಾದ ಮಾತಿನ ಮಳೆ ಸುರಿಯಲಿದೆ. ವಿಪಕ್ಷಗಳಂತೂ ಸರ್ಕಾರದ ವಿರುದ್ಧ ಎರಡೆರಡು ಹಗರಣವನ್ನ ಮುಂದಿಟ್ಟುಕೊಂಡು ಆರೋಪಗಳ ಸುರಿಮಳೆಗೈಯೋದಕ್ಕೆ ಸಿದ್ಧತೆ ನಡೆಸಿವೆ. ಕಾಂಗ್ರೆಸ್ ಸರ್ಕಾರವನ್ನ ಮಾತಿನ ಪ್ರವಾಹದಲ್ಲಿ ಸಿಲುಕಿಸಲು ಜೆಡಿಎಸ್, ಬಿಜೆಪಿ ಜಂಟಿ ತಯಾರಿ ಮಾಡಿಕೊಂಡಿವೆ. ಈ ಬಾರಿಯ ಅಧಿವೇಶನ ಸುಗಮವಾಗಿ ನಡೆಯುವುದೇ ಅನುಮಾನ. ಅದಕ್ಕೆ ಕಾರಣ ವಿಪಕ್ಷಗಳ ಕೈಗೆ ಸಿಕ್ಕಿರುವ ಎರಡೆರಡು ಅಸ್ತ್ರ. ಬಿಜೆಪಿ ಮತ್ತು ಜೆಡಿಎಸ್ ಇವೆರಡು ಅಸ್ತ್ರಗಳಿಂದ ಸರ್ಕಾರವನ್ನ ಹಣಿಯುವ ರಣೋತ್ಸಾಹದಲ್ಲಿವೆ. ಇದಕ್ಕಾಗಿ ಅಧಿವೇಶನಕ್ಕೂ ಮುನ್ನ ಸಮನ್ವಯ ಸಭೆಯನ್ನೂ ನಡೆಸಿ ಬಿಜೆಪಿ ಮತ್ತು ಜೆಡಿಎಸ್ ತಾಲೀಮು ನಡೆಸಿದೆ. 46 ವರ್ಷಗಳ ಬಳಿಕ ಪುರಿ ಜಗನ್ನಾಥನ ರತ್ನ ಭಂಡಾರವನ್ನ ತೆರೆಯಲು ಕ್ಷಣಗಣನೆ ಶುರುವಾಗಿದೆ. ರತ್ನ ಭಂಡಾರವನ್ನ ತೆರೆಯಲು 16 ಮಂದಿ ಸದಸ್ಯರನ್ನ ಒಳಗೊಂಡ ದೇಗುಲದ ಸಮಿತಿ ಮುಂದಾಗಿದೆ. ಜಗನ್ನಾಥನ ರತ್ನ ಭಂಡಾರವನ್ನ 1978ರಲ್ಲಿ ಕೊನೆಯ ಬಾರಿಗೆ ತೆರೆಯಲಾಗಿತ್ತು. ಆದ್ರೀಗ ಮುತ್ತು ರತ್ನಗಳ ಖಜಾನೆ ಅಳೆಯಲು ಮುಂದಾಗಿದ್ದವರಿಗೆ ಸರ್ಪದ ಸಂಕಟ ಎದುರಾಗಿದೆ. ಹಾವಾಡಿಗರು ಮತ್ತು ವೈದ್ಯರ ಸಮೇತ ನಿಧಿ ಬಳಿ ತೆರಳಲು ಸಮಿತಿ ನಿರ್ಧರಿಸಿದೆ. ಏಷ್ಯಾದ ಸಿರಿವಂತ ಕುಬೇರ ಮುಖೇಶ್ ಅಂಬಾನಿ ಪುತ್ರನ ಅದ್ಧೂರಿ ಕಲ್ಯಾಣೋತ್ಸವ ನಡೆದಿದೆ. ಅಂಬಾನಿ ಪುತ್ರನ ಕಲ್ಯಾಣೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿ ವಧು-ವರರನ್ನ ಆಶೀರ್ವದಿಸಿದ್ರು. ಈ ವೇಳೆ ಅನಂತ ಅಂಬಾನಿ ಮೋದಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಸಂಭ್ರಮದಲ್ಲಿ ಇಡೀ ಸಿನಿಮಾ ರಂಗವೇ ಭಾಗಿಯಾಗಿದೆ. ತೆಲುಗು ಸೂಪರ್ ಸ್ಟಾರ್ ರಜನಿಕಾಂತ್ ಫ್ಯಾಮಿಲಿ, ಶಾರುಖ್ ಖಾನ್ ಕುಟುಂಬ, ಸಲ್ಮಾನ್ ಖಾನ್ ಕಲ್ಯಾಣ ಸಂಭ್ರಮೋತ್ಸವದಲ್ಲಿ ಮಿಂಚಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಕನ್ನಡಿಗ ಕೆಎಲ್ ರಾಹುಲ್, ಧೋನಿ, ಪಾಂಡ್ಯ, ಸೂರ್ಯಕುಮಾರ್ ಹಾಗೂ ಚಹಲ್ ದಂಪತಿ ಅದ್ಧೂರಿ ಮದುವೆಗೆ ಸಾಕ್ಷಿಯಾದರು.
ಕುಬೇರನ ಪುತ್ರನ ಕಲ್ಯಾಣೋತ್ಸವದಲ್ಲಿ ಕೇವಲ ಸಿನಿಮಾ ರಂಗ ಕ್ರೀಡಾಪಟುಗಳಷ್ಟೇ ಅಲ್ಲದೆ ರಾಜಕೀಯ ಅತಿರಥರು ಕೂಡ ಭಾಗವಹಿಸಿದ್ರು. ಪ್ರಧಾನಿ ಮೋದಿ ಆದಿಯಾಗಿ ನಾಯಕರು ಭಾಗಿಯಾಗಿದ್ರು. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ, ಡಿಸಿಎಂ ದೇವೇಂದ್ರ ಫಡ್ನವೀಸ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್, ಅಜಿತ್ ಪವಾರ್, ಶರದ್ ಪವಾರ್ ಮದುವೆಗೆ ಸಾಕ್ಷಿಯಾದರು. ಜಿಂಬಾಬ್ವೆ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಅಮೋಘ ಜಯ ಸಾಧಿಸಿದೆ. ಈ ಮೂಲಕ 5 ಪಂದ್ಯಗಳಲ್ಲಿ 3-1 ಮುನ್ನಡೆಯಿಂದ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 152 ರನ್ ಗಳಿಸಿತ್ತು. ಗುರಿ ಬೆನ್ನಟ್ಟಿದ ಭಾರತ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 156 ರನ್ ಗಳಿಸಿ ಅಬ್ಬರಿಸಿದೆ. ಟೀಂ ಇಂಡಿಯಾದ ಮಾಜಿ ನಾಯಕ ಎಂಎಸ್ ಧೋನಿಯ ಅಭಿಮಾನಿಯೊಬ್ಬರು ತಮ್ಮ ಕಾರಿಗೆ ಧೋನಿ ಜರ್ಸಿ ನಂಬರ್ 7 ಅನ್ನು ಹಾಕಿಸಿದ್ದಾರೆ. ಕೆನಡಾದಲ್ಲಿರುವ ತಲಾ ಅಭಿಮಾನಿ ಧೋನಿ 7 ಎಂದು ನಂಬರ್ ಅನ್ನು ಹಾಕಿಸಿ ಅಭಿಮಾನವನ್ನ ಪ್ರದರ್ಶಿಸಿದ್ದಾರೆ.